ಇದೊಂದು ಮಂಗಲ ಗಳಿಗೆ. ಮೂರನೇ ಬಾರಿ ವಚನ ಸಮೂಹ ಸಂಸ್ಥೆ ಬೀದರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ಬೀದರದಲ್ಲಿ ಇದೇ ರೀತಿಯ ಒಂದು ಸಿಟಿಯ ಉದ್ಘಾಟನೆ ಮತ್ತು ಮನೆಗಳ ಉದ್ಘಾಟನೆಗೆ ನಾನು ಹೋಗಿದ್ದೆ. ಕಲಬುರಗಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇದು ಇಂದು ಬಸವ ಕಲ್ಯಾಣದಲ್ಲಿ ನಡೆಯುವ ಈ ಕಾರ್ಯಕ್ರಮ ನನಗೆ 1000 ಹೋಳಿಗೆಯನ್ನು ಉಂಡಷ್ಟು ಆನಂದವನ್ನು ನೀಡಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಇಷ್ಟೇ, ಬಸವ ಕಲ್ಯಾಣ ಬರುವ ದಿನಗಳಲ್ಲಿ ಈ ನಾಡಿನ, ಈ ದೇಶದ, ಮಾನವ ಜಗತ್ತಿನ ಕೋಟಿ ಕೋಟಿ ಜನ ಒಳ್ಳೆಯದು ಬೇಕು 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 ಅಂತ ಬಯಸ್ತಾ ಇದ್ದಾರೆ. ದಿನನಿತ್ಯ ಒಳಗಾಡುವ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಹೊಸ ವಿಶ್ವಾಸ ಇಲ್ಲಿಂದ ಬರಬೇಕಾಗಿದೆ. ಅದಕ್ಕಾಗಿ ಇವತ್ತು ಇಲ್ಲಿ ನಿರ್ಮಾಣವಾಗುವ ಅನುಭವ ಮೆಗಾ ಸಿಟಿ, ಇದು ಶರಣ ಸಿಟಿ, ಶರಣ ನಗರ ಅಂತಿಟ್ಟರೆ ತುಂಬ ಉತ್ತಮ. ಇದು ಬಸವ ಕಲ್ಯಾಣದ ಒಂದು ಅಂಗವೇ ಆಗಬೇಕನ್ನೋದು ನನ್ನ ಆಸೆ ಇದೆ. ಮತ್ತು ಬರುವ 3 ವರ್ಷಗಳಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಅಷ್ಟರೊಳಗೆ ದೇಶ ವಿದೇಶಗಳಲ್ಲಿ ಸಹ ಈ ಶರಣ ಸಂಸ್ಕೃತಿಯ ಮಂತ್ರ ಅತ್ಯಂತ ಪ್ರಭಾವಿಯಾಗಬೇಕು ಮತ್ತು ದೇಶದ ಅತ್ಯಂತ ಶ್ರೇಷ್ಠ ಮಾನವತೆಯ ತೀರ್ಥಕ್ಷೇತ್ರ ಯಾವುದಾಗಬೇಕೆಂದರೆ ಅದು ಬಸವ ಕಲ್ಯಾಣ ಆಗಬೇಕನ್ನೋದೇ ನಮ್ಮ ಆಸೆ ಇದೆ. ಸ್ವಲ್ಪ ಸಮಯದಲ್ಲಿ ವಚನ ಟಿವಿ ಲೋಕಾರ್ಪಣೆಯ ಸಮಾರಂಭವೂ ನಡೆಯಲಿದೆ. ಇವತ್ತು ದಿನನಿತ್ಯದ ಟಿವಿಗಳಲ್ಲಿ ಒಬ್ಬರಿಗೊಬ್ಬರು ಬೈಯುವ ಸುದ್ದಿಗಳು, ಪತ್ರಿಕೆಗಳನ್ನು ನೋಡಿ ಮನಸ್ಸು ಬೇಸತ್ತು ಹೋಗಿದೆ. ಮನಸ್ಸುಗಳನ್ನು ಜೋಡಿಸ್ತಕ್ಕಂಥ, ಮಾನವೀಯ ಪ್ರೀತಿಯನ್ನು ಹೆಚ್ಚಿಸ್ತಕ್ಕಂಥ ಅನೇಕ ಮಹತ್ ಕಾರ್ಯಗಳು ಈ ವಚನ ಟಿವಿಯ ಮುಖಾಂತರ ನಡೆದು ಒಂದು ಸುಂದರ ಸೃಜನಾತ್ಮಕ ಶರಣ ಸಂಸ್ಕೃತಿಯ ಸಮಾಜ ನಿರ್ಮಾಣ ಮಾಡುವಲ್ಲಿ, ಸಂಸ್ಕೃತಿಯ ನಾಡನ್ನು ನಿರ್ಮಾಣ ಮಾಡುವುದರಲ್ಲಿ ಈ ವಚನ ಟಿವಿ ಮಹತ್ವದ ಪಾತ್ರ ವಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಕಡೆಯದಾಗಿ ವಚನ ಸಮೂಹ ಸಂಸ್ಥೆ ಬೀದರ್ ತನ್ನ ಕಾರ್ಯವ್ಯಾಪ್ತಿಯನ್ನು ತೀವ್ರಗತಿಯಲ್ಲಿ ಬೆಳೆಸ್ಕೊಂಡು ಬರ್ತಾ ಇದೆ. ಯಾವಾಗಲೂ ಜಾಗರೂಕತೆಯಿಂದ ಮುನ್ನಡೆಯಬೇಕೆಂಬ ಕಿವಿ ಮಾತನ್ನು ಹಿಂದಿನ ಒಂದು ಸಮಾರಂಭದಲ್ಲಿ ಹೇಳಿದ್ದೆ. ಮತ್ತೆ ನಾನು ಅದನ್ನು 2ನೇ ಬಾರಿಗೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಈ ವಚನ ಸಮೂಹ ಸಂಸ್ಥೆ ಮಾತು, ಭರವಸೆ, ಇದೇ ಈ ವಚನದ ಅರ್ಥ, ಇದೇ ಶರಣ ಸಂಸ್ಕೃತಿಯ ಅರ್ಥ ಮತ್ತು ಅದರ ಒಂದು ಪಾಲು ಜನಕಲ್ಯಾಣದ, ಬಸವ ಕಲ್ಯಾಣದ ಈ ಪವಿತ್ರ ಭೂಮಿಗೆ ಕೀರ್ತಿ ತರುವ ರೀತಿಯಲ್ಲಿ ತನ್ನ ಚಟುವಟಿಕೆಯನ್ನು ಮುಂದುವರಿಸಲಿ ಅಂತ ಹೇಳಿ, ಮತ್ತೊಮ್ಮೆ ವೇದಿಕೆಯಲ್ಲಿರುವ ಸರ್ವ ಪೂಜ್ಯರಲ್ಲಿ, ಜನನಾಯಕರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವ ಶರಣ ಸಮೂಹದಲ್ಲಿ ಶರಣಾರ್ಥಿಗಳು.